ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 9ನೇ ವಾರ 7 ಜನ ನಾಮಿನೇಟ್ ಆಗಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಯಾರ್ಯಾರು ಅಂತ ಬಂದಾಗ ಮೇಲ್ ಕಂಟೆಸ್ಟೆಂಟ್ ಗಳಲ್ಲಿ ತ್ರಿವಿಕ್ರಮ್, ಗೋಲ್ಡ್ ಸುರೇಶ್, ನಮ್ಮ ಶಿಶಿರ್ ಅವರು. ಅದಾದ್ಮೇಲೆ ಫಿಮೇಲ್ ಕಂಟೆಸ್ಟೆಂಟ್ ತಗೊಂಡ್ರೆ ಶೋಭಾ ಶೆಟ್ಟಿ, ಚೈತ್ರ, ಭವ್ಯಗೌಡ, ಐಶ್ವರ್ಯ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಬೆಳಿಗ್ಗೆ ಒಂದು ವೋಟಿಂಗ್ ರಿಸಲ್ಟ್ ನೋಡಿದಾಗ ಯಾವ ರೀತಿ ಇತ್ತಂದ್ರೆ, ಮೊದಲನೇ ದಿನ ಅಂದ್ರೆ ರಾತ್ರಿ ಎಪಿಸೋಡ್ ಆದ್ಮೇಲೆ ಒಂದು ವೋಟಿಂಗ್ ರಿಸಲ್ಟ್ ಅಂತ ತಗೊಂಡಾಗ ಮೊದಲನೇ ಸ್ಥಾನದಲ್ಲಿ ತ್ರಿವಿಕ್ರಮ್, ಎರಡನೇ ಸ್ಥಾನದಲ್ಲಿ ಭವ್ಯಗೌಡ, ಮೂರನೇ ಸ್ಥಾನದಲ್ಲಿ ಶಿಶಿರ್ ಅವರಿದ್ರು. ಕೊನೆಯಲ್ಲಿ ಟಾಪ್ ಅಲ್ಲಿ ಇವರಿದ್ರು. ಬಾಟಮ್ ಅಂತ ಬಂದಾಗ ಚೈತ್ರ, ಗೋಲ್ಡ್ ಸುರೇಶ್, ಐಶ್ವರ್ಯ ಅವರಿದ್ರು. ಆದ್ರೆ ಈಗ ತುಂಬಾ ಬದಲಾವಣೆ ಆಗಿದೆ. ಕೇವಲ ಬೆಳಿಗ್ಗೆಯಿಂದ ಸಾಯಂಕಾಲ ಅಷ್ಟೊತ್ತಿಗೆ ಆಗಿರೋ ಬದಲಾವಣೆ ಏನಂದ್ರೆ, ಇಲ್ಲಿ ಟೀಮ್ ಡಿವೈಡ್. ಈಗ ಯುವರಾಣಿ ಟೀಮು, ಮಹಾರಾಜ ಟೀಮ್ ಅಂತ ಬಂದಾಗ ಈ ಟೀಮ್ ಅಲ್ಲಿ ಯಾರು ನಾಮಿನೇಟ್ ಆಗಿದ್ದಾರೆ, ಮೇನ್ ಆಗಿ ಯುವರಾಣಿ ನಮ್ಮ ಮೋಕ್ಷತ್ ಅವರು ನಾಮಿನೇಟ್ ಆಗಿಲ್ಲ. ಆ ಮೋಕ್ಷತ್ ಅವರು ನಾಮಿನೇಟ್ ಆಗದೆ ಇರುವ ಕಾರಣ ಮೋಕ್ಷತ್ ಅವರ ಫ್ಯಾನ್ಸ್ ಆಗ್ಲಿ, ಅವ್ರ ಒಂದು ಇದಾಗ್ಲಿ, ಎಲ್ಲರೂ ಯಾರು ವೋಟ್ ಮಾಡ್ತಾರೆ, ಶಿಶಿರ್ ಅವ್ರು ವೋಟ್ ಮಾಡ್ತಾ ಇದ್ದಾರೆ. ಇದರಿಂದ ತುಂಬಾ ಬದಲಾವಣೆ ಆಗಿದೆ. ಮತ್ತೆ ಈ ಬದಲಾವಣೆ ಆದಾಗ ಯಾರು ಯಾವ ಸ್ಥಾನದಲ್ಲಿದ್ದಾರೆ, ಬಾಟಮ್ಗೆ ಯಾರು ಹೋಗಿದ್ದಾರೆ, ಟಾಪ್ ಅಲ್ಲಿ ಯಾರಿದ್ದಾರೆ, ಮೊದಲೆರಡು ಸ್ಥಾನದಲ್ಲಿ ಯಾರಿದ್ದಾರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ವೋಟಿಂಗ್ ರಿಸಲ್ಟ್ ಸಾಯಂಕಾಲ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಬಾಟಮ್ ಅಲ್ಲಿ 3 ಕಂಟೆಸ್ಟೆಂಟ್ ಗಳು ಅವರನ್ನೇ ಇದ್ದಾರೆ. ಮೊದಲನೇದಾಗಿ ಐಶ್ವರ್ಯ 7ನೇ ಸ್ಥಾನದಲ್ಲಿ ಬರ್ತಾರೆ. 6ನೇ ಸ್ಥಾನದಲ್ಲಿ ಗೋಲ್ಡ್ ಸುರೇಶ್ ಅವರು ಬರ್ತಾರೆ. 5ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಚೈತ್ರ ಅವರು ಬರ್ತಾರೆ. ಮತ್ತೆ ಟಾಪ್ ಅಲ್ಲಿ ಇರೋದು ಯಾರು, ಮೊದಲೆರಡು ಸ್ಥಾನ ಗಳಿಸಿದ್ ಯಾರಂತ ಹೇಳೋದಾದ್ರೆ, ಖಂಡಿತವಾಗ್ಲೂ ನಾನು ಮೊದಲೇ ಹೇಳಿದೆ, ಮೋಕ್ಷತ್ ಫ್ಯಾನ್ಸ್ ಅವರು ಶಿಶಿರ್ ಅವರಿಗೆ ವೋಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯುವರಾಣಿ ಟೀಮ್ ಅಲ್ಲಿ ಆಡ್ತಾ ಇದಾರೆ. ಅದೇ ಕಾರಣಕ್ಕೆ ಅದು ಬೇರೆ, ಮೋಕ್ಷತ್ ಅವರು ಈ ವಾರ ನಾಮಿನೇಟ್ ಆಗಿಲ್ಲ. ಆದ ಕಾರಣ ನಿಮ್ಗೆ ಗೊತ್ತೇ ಇರುತ್ತೆ, ಶಿಶಿರ್ ಆಗ್ಲಿ, ಮೋಕ್ಷತ್ ಆಗ್ಲಿ, ನಮ್ಮ ಐಶ್ವರ್ಯ ಆಗ್ಲಿ, ಅವರೆಲ್ಲ ಒಂದೇ ಟೀಮು. ಬಟ್ ಐಶ್ವರ್ಯಗೆ ಯಾರು ವೋಟ್ ಮಾಡ್ತಾ ಇಲ್ಲ, ಕೇವಲ ಶಿಶಿರ್ ಅವ್ರಿಗೆ ಮಾತ್ರ ವೋಟ್ಸ್ ಬರ್ತಾ ಇದೆ ಮೋಕ್ಷದ ಫ್ಯಾನ್ಸ್ ಕಡೆಯವರಿಂದ. ಆದ್ರಿಂದ ಮೊದಲನೇ ಸ್ಥಾನದಲ್ಲಿ ಶಿಶಿರ್ ಅವರಿದ್ದಾರೆ. 2ನೇ ಸ್ಥಾನದಲ್ಲಿ ತ್ರಿವಿಕ್ರಮ್, 3ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಭವ್ಯಗೌಡ ಫ್ಯಾನ್ಸ್ ಇಲ್ಲಿ ತುಂಬಾ ಫೈಟ್ ಆಗ್ಬಹುದು. ಏನಕ್ಕಂದ್ರೆ ತ್ರಿಭವ್ಯ ಅನ್ನೋದಲ್ಲ, ಈಗ ತ್ರಿವಿಕ್ರಮ, ಭವ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವ್ ಯಾರು ವೋಟ್ ಮಾಡ್ತೀರ ಅಂತ ಕಮೆಂಟ್ ಮಾಡಿ. ತ್ರಿವಿಕ್ರಮ ಇಲ್ಲ ಭವ್ಯ ಅಂತ ಮೊದಲನೇ ಸ್ಥಾನದಲ್ಲಿ ಆಕ್ಯುಪೈ ಮಾಡಿದರೆ, ವಶಪಡಿಸಿಕೊಂಡಿದ್ದಾರೆ ನಮ್ಮ ಶಿಶಿರ್ ಅವರು. ವೋಟಿಂಗ್ ನಲ್ಲಿ ನಾಯಕ್ ಅಂತ ಹೇಳ್ಬೋದು, ವೋಟಿಂಗ್ ರಿಸಲ್ಟ್ ಟಾಪ್ ಅಂತ ಹೇಳ್ಬೋದು ಶಿಶಿರ್ ಅವರು. ಒಂದು ಶಿಶಿರ್ 2ನೇ ಸ್ಥಾನ, ತ್ರಿವಿಕ್ರಮ್ 3ನೇ ಸ್ಥಾನ, ಭವ್ಯಗೌಡ 4ನೇ ಸ್ಥಾನ ಅಂತ ಬಂದಾಗ ನಮ್ಮ ಇವರು ಯಾರು, ಶೋಭಾ ಶೆಟ್ಟಿ ಅವರು ಇದ್ದಾರೆ. 5ನೇ ಸ್ಥಾನದ ಬಂದಾಗ ಚೈತ್ರ, 6ನೇ ಸ್ಥಾನದ ಬಂದ್ಬಿಟ್ಟು ನಮ್ಮ ಗೋಲ್ಡ್ ಸುರೇಶ್, 7ನೇ ಸ್ಥಾನ ಅಂತ ತಗೊಂಡ್ರೆ ನಮ್ಮ ಐಶ್ವರ್ಯ ಅವರು ಇದ್ದಾರೆ. ತುಂಬಾ ಬದಲಾವಣೆ ಆಗ್ತಾ ಇದೆ. ಇನ್ಮೇಲೆ ಶಿಶಿರ್ ಮತ್ತೆ ಮೋಕ್ಷತ ಒಂದಾದ್ಮೇಲೆ ನನ್ಗನ್ಸುತ್ತೆ ಟಾಪ್ ಅಲ್ಲಿ ಅವರೇ ಇರ್ತಾರೆ, ವೋಟಿಂಗ್ಸ್ ಅಲ್ಲಿ ಮಾತ್ರ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಭವ್ಯ, ತ್ರಿವಿಕ್ರಮ್ ಇಬ್ರಲ್ಲಿ ಯಾರು ಒಬ್ಬರು ನಾಮಿನೇಟ್ ಆಗಿದ್ರು ಡಿವೈಡ್ ಆಗೋದು ವೋಟರ್ಸ್. ಬಟ್ ಇಬ್ರು ನಾಮಿನೇಟ್ ಆಗಿದ್ದಾರೆ, ಅವ್ರವ್ರ ಫ್ಯಾನ್ಸ್ ಅವರಿಗೆ ವೋಟ್ ಮಾಡ್ತಾರೆ. ಆದ ಕಾರಣ ಬದಲಾವಣೆ ಆಗೋ ಸಾಧ್ಯತೆ ತುಂಬಾನೇ ಇದೆ. ಒಂದು ಎಪಿಸೋಡ್ ಬದಲಾಗ್ತಾ ಇರುತ್ತೆ. ಖಂಡಿತವಾಗ್ಲೂ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವ್ ಯಾರು ವೋಟ್ ಮಾಡ್ತೀರಾ, ಮತ್ತೆ ಬಿಗ್ ಬಾಸ್ ಗೆಲ್ಲುವ ಕಂಟೆಸ್ಟೆಂಟ್ ಯಾರಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಅಪ್ಡೇಟ್ ಸಿಗ್ತಾ ಇರ್ತದೆ ಬೇಗ. ಮತ್ತೆ ಈ ವಾರದ ಮೊದಲ ಟಾಸ್ಕ್ ಗೆದ್ದಿದ್ದಾರಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ಈ ವಿಡಿಯೋ ಬರುತ್ತೆ. ಖಂಡಿತವಾಗ್ಲೂ ಇಂತ ಅಪ್ಡೇಟ್ ಸಿಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.